ಲೈಸೆನ್ಸ್ ಮತ್ತೆ ಇದೆ ರೆಂಟ್ ಅಗ್ರಿಮೆಂಟ್ ಇದೆ ಉದ್ಯಮ ರಿಜಿಸ್ಟ್ರೇಷನ್ ಆಲ್ಸೋ ಮತ್ತೆ ಇದು ಕೊಟೇಶನ್ ಆಲ್ಸೋ ಬಾಕಿ ಇದೆ ಪ್ಯಾನ್ ಕಾರ್ಡ್ ಎಜುಕೇಶನ್ ಓಕೆ ಇಲ್ಲ ಮತ್ತೆ ಓಕೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಕಡೆ ಇದೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಎಲ್ಲ ಕಡೆ ಇದೆ ಮತ್ತೆ ಬಿಪಿಎಲ್ ರೇಷನ್ ಕಾರ್ಡ್ ಎಲ್ಲ ಕಡೆ ಇದೆ ಓಕೆ ಇದೆ ಮೇನ್ ಇದೆ ನೀವು ವಿಡಿಯೋ ಹೇಳಬೇಕು ಅವರು ಕೊಡ್ತಾರೆ ಮತ್ತೆ ರೆಂಟ್ ಅಗ್ರಿಮೆಂಟ್ ಅದು ಇಲ್ಲೇ ಯಾಕಿನಲ್ಲಿ ಅದು 200 150 200 ರೂಪಾಯಿ ಮಾಡ್ತಾರೆ ಅವರು ಕೊಡ್ತಾರೆ ಮತ್ತೆ ಉದ್ಯಮ ರಿಜಿಸ್ಟ್ರೇಷನ್ ಆಲ್ಸೋ ಅದು ಇದು ಆನ್ಲೈನ್ ಸೆಂಟರ್ ಇದೆ ಅವ್ರ ಕಡೆ ಎಷ್ಟು ಚಾರ್ಜ್ ಮಾಡ್ತಾರೆ ಗೊತ್ತಿಲ್ಲ ಅವ್ರ ಕಡೆ ನೋಡ್ಬೇಕು ಮೇ ಬಿ ಜಾಸ್ತಿ 50 ರೂಪಾಯಿ 100 ರೂಪಾಯಿ ಅದೇ ತರ ಮತ್ತೆ ಕೊಟೇಶನ್ ಮಾಡಬೇಕು ಎಷ್ಟು ಡಾಕ್ಯುಮೆಂಟ್ ಕೊಡ್ತಾರೆ ನಂತರ ನಿಮ್ದು ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾರೆ ಓಕೆ ಟ್ರೈನಿಂಗ್ ಮ್ಯಾಕ್ಸಿಮಮ್ 6 ದಿವಸ ಟ್ರೈನಿಂಗ್ ಇದೆ ನಂತರ ನಿಮಗೆ ಎಲ್ಲ ಲೋನ್ ಅಪ್ಲಿಕೇಶನ್ ಕಲೆಕ್ಟ್ ಮಾಡ್ತಾರೆ ಮತ್ತೆ ಸ್ಟೇಟ್ ಬ್ಯಾಂಕ್ ಕೊಡ್ತಾರೆ ಮತ್ತೆ ಯಾಕೆ ಅಕೌಂಟ್ ಸ್ಟೇಟ್ ಬ್ಯಾಂಕ್ ಇಲ್ಲ ಕೆನರಾ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಲ್ಲಿ ಯಾಕೆ ಅಕೌಂಟ್ ಇಲ್ಲ ಯಾಕೆ ಇಲ್ಲ ಅದೇ ಹೇಳಿ ಸರ್ ಇದು ಅದೇ ಹೇಳ್ತಾರೆ ಸ್ಟೇಟ್ ಬ್ಯಾಂಕ್ ಎಲ್ಲಿ ಯಾಕೆ ಇಲ್ಲ ನಿಮ್ ಕಡೆ ಇದೆ ಸ್ಟೇಟ್ ಬ್ಯಾಂಕ್ ಅಕೌಂಟ್ ನಿಮ್ ಕಡೆ ಇದೆ ಅದೇನು ಪ್ರಾಬ್ಲಮ್ ಇಲ್ಲ ಸ್ಟೇಟ್ ಬ್ಯಾಂಕ್ ನಲ್ಲಿ ಇದೆನಾ SBI ನೀವು ಕೆನರಾ ಬ್ಯಾಂಕ್ ಓಕೆ ನೀವು ಸ್ಟೇಟ್ ಬ್ಯಾಂಕ್ ನಲ್ಲಿ ಅಕೌಂಟ್ ಓಪನ್ ಮಾಡಿ ನೀವು ಕರ್ನಾಟಕ ನಿಮಗೆ ಯಾವ ಬ್ಯಾಂಕ್ ಯಾವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ರಾಂಚ್ ಅದು ಸಮೀಪ ಇದೆನಾ ಅಲ್ಲೇ ನೀವು ಅಕೌಂಟ್ ಓಪನ್ ಮಾಡಿ ಓಕೆ ಎಲ್ಲರಿಗೆ ಕಂಪಲ್ಸರಿ ಇದೆ ಕರ್ನಾಟಕಕ್ಕೆ ನಮ್ಮ ಅಕೌಂಟ್ ಇಲ್ಲ ಇದೆ ಊರಲ್ಲೇ ಇದೆ ಓಕೆ ಓಕೆ ಅರ್ಥ ಆಯ್ತು ಯಾವ ಬ್ರಾಂಚ್ ನಿಮ್ದು ಸಮೀಪ ಇದೆ ಸಪೋಸ್ ಯಾರು ಗುರುಮಿಟ್ಕಲ್ ನಲ್ಲಿ ಬಂದಿದೆ ಗುರುಮಿಟ್ಕಲ್ ಗೆ ಯಾವ ಬ್ರಾಂಚ್ ಸಮೀಪ ಇದೆ ಈ ಶಾಪುರ್ ನಲ್ಲಿ ಬಂದಿದೆ ಯಾವ ಸಮೀಪ ಬ್ರಾಂಚ್ ಇದೆ ಅಲ್ಲೇ ಹೋಗಿ ಮತ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಲ್ಲಿ SBI ಅಕೌಂಟ್ ಓಪನ್ ಮಾಡಿ ಓಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಕೌಂಟ್ ಕಂಪಲ್ಸರಿ ಮತ್ತೆ ಈ ಇವತ್ತು ಎಷ್ಟದ ಇವತ್ತು 22 ಇದೆ ಸಾರಿ 23 ಇದೆ ರೈಟ್ ಮತ್ತೆ ನೀವು ಸ್ವಲ್ಪ ವಿಚಾರ ಮಾಡಬೇಕಮ್ಮ ಟೈಲರಿಂಗ್ ಗೊತ್ತಿದೆ ನಿಮಗೆ ಬಟ್ಟೆ ಹೊಲಿತಾರೆ ಟೈಲರ್ ಆಗಿದ್ರೆ ಹೊಲಿತಾರೆ ಮತ್ತೆ ಏನ್ ಮಾಡ್ತೀನಿ ಅದು ಮಷೀನ್ ಪರ್ಚೇಸ್ ಮಾಡಬೇಕು ಮಷೀನ್ ಪರ್ಚೇಸ್ ಮಾಡಬೇಕು ಬೇರೆ ಏನು ಟ್ರೈನಿಂಗ್ ಆಯ್ತು ನಿಮ್ದು ನೀವು ಕೆಲಸ ಮಾಡಿ ಮೇಡಮ್ ಈ ಬ್ಯಾಚ್ ನಿಮ್ಗೆ ನೀವು ಮಾಡಬೇಡ ಬೇರೆ ಬ್ಯಾಚ್ ಬರ್ತಾರೆ ಟೈಲರಿಂಗ್ ಗೆ ಬರುತ್ತೆ ಒಂದು ತಿಂಗಳಾಗೈತೆ ಅಲ್ಲೇ ಮಾಡಿದ್ರು ಟೈಲರಿಂಗ್ ಮಷೀನ್ ಇದು ಈ ಸ್ಕೀಮ್ ಬರ್ತಾರಲ್ಲ ಇದು ಜಿಲ್ಲಾ ಪಂಚಾಯತ್ ಅಲ್ಲೇ ನಿಮ್ದು ಮಷೀನ್ ಫ್ರೀ ಮಾಡ್ತಾರೆ 1 ಜುಲೈಗೆ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾರೆ ಓಕೆ 1 ಜುಲೈಗೆ ಬಿಫೋರ್ 1 ಜುಲೈ ಎಲ್ಲ ಡಾಕ್ಯುಮೆಂಟ್ ಬೇಕು ಈ ಎಷ್ಟು ಡಾಕ್ಯುಮೆಂಟ್ ಹೇಳಿದಾರೆ ಎಲ್ಲ ಡಾಕ್ಯುಮೆಂಟ್ ಬೇಕು ನಿಮಗೆ ಓಕೆ ಯಾರು ಕೊಡ್ತಾರೆ ಯಾವಾಗ ಟ್ರೈನಿಂಗ್ ಸ್ಟಾರ್ಟ್ ಓಕೆ ಮತ್ತೆ ನಾನೇದು ಫಿಫ್ತ್ ರಿಪೋರ್ಟ್ ಅದು ನಿಮ್ದು ಕ್ರೆಡಿಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಇದೆ ಸಿವಿಲ್ ಹೇಳ್ತಾರೆ ಹಾ 1 ಜುಲೈಗೆ ಸ್ಟಾರ್ಟ್ ಮಾಡ್ತಾರೆ ಅದೇ ಮುಂಚೆ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿ ಸಬ್ಮಿಟ್ ಮಾಡಬೇಕು ಇಲ್ಲೇ ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡಿ ಸಬ್ಮಿಟ್ ಮಾಡಬೇಕು ಯಾರಿಗೆ ನಿಮ್ದು ಪರಿಚಯ ಇದೆ ಅವ್ರಿಗೆ ಈ ಟ್ರೈನಿಂಗ್ ಬೇಕು ಈ ತರ ಅವ್ರಿಗೆ ಎಲ್ಲ ಬೇಕು ಅವ್ರಿಗೆ ಹೇಳಿ ಅವ್ರಿಗೆ ಸೇಮ್ ಈ ಎಷ್ಟು ಡಾಕ್ಯುಮೆಂಟ್ ಹೇಳಿದ್ರಲ್ಲ ಅಷ್ಟು ಡಾಕ್ಯುಮೆಂಟ್ ಬೇಕು ಮತ್ತೆ ಎಲ್ಲಿ ಬರ್ತಾರೆ ಎಲ್ಲ ರಿಜಿಸ್ಟ್ರೇಷನ್ ಮಾಡ್ತಾರೆ ಮತ್ತೆ 1 ಜುಲೈಗೆ ಅದು ಬ್ಯಾಚ್ ಸ್ಟಾರ್ಟ್ ಆಗ್ತದೆ ಓಕೆ ಲೆಸನ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಇನ್ಕಮ್ ಕಾಸ್ಟ್ ಇದೆ ನೋಡಿ ಫರ್ ಇದೆ ಇದೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ನಿಮ್ಮ ಕಡೆ ಇದೆ ರೈಟ್ ಎಜುಕೇಶನ್ ಸರ್ಟಿಫಿಕೇಟ್ ಇದೆ ಇಲ್ಲ ಜಾಸ್ತಿ ಏನಿಲ್ಲ ಲಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಕಡೆ ಇದೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಐ ಥಿಂಕ್ ರೆಸ್ಪೆಕ್ಟಿವ್ ಕಡೆ ಕರೆಕ್ಟ್ ಆಗಿದೆ ಮತ್ತೆ ಬಿಪಿಎಲ್ ರೇಷನ್ ಕಾರ್ಡ್ ಮತ್ತೆ ಫೋಟೋ ಹೇಳಿಲ್ಲ ಫೋಟೋ ಓಕೆ ಡೇಟ್ ಕಟ್ಬೇಕು ತಿಂಗಳ ಮತ್ತೆ ಅದೆಷ್ಟೇ ಅದೇ ಫಸ್ಟ್ ಡಾಕ್ಯುಮೆಂಟ್ ಕೊಡಿ ಜಾಸ್ತಿ ಆಗ್ತಾ ಇಲ್ಲ ನೀವು ಎಷ್ಟು ಲೋನ್ ಮಾಡ್ತೀರ ಅಷ್ಟು ಪ್ಲಸ್ ಮೈನಸ್ ಬರುತ್ತೆ ಮೊದಲಿಂದ ಜಾಸ್ತಿ ಲೋನ್ ಮಾಡಬೇಕು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡಬೇಡ ಅದು ಇದು ನಿಮ್ಗೂ ಹೆಲ್ಪ್ ಮಾಡ್ತಾರೆ ಅದೇ ತರ ಇದೆ ನೀವು ಸಪೋಸ್ ಸ್ಟಾರ್ಟಿಂಗ್ಗೆ 50,000 ರೂಪಾಯಿ ಕೊಡ್ತಾರೆ 50,000 ಮತ್ತೆ
ನಿಮಗೆ ಜಾಸ್ತಿ ಬೇಕು ಅಂದ್ರೆ ಅದು ಚಲು ರೀಪೇಮೆಂಟ್ ಮಾಡಿದ್ರು ತಿಂಗಳ ಚಲು ರೀಪೇಮೆಂಟ್ ಮಾಡಿ ಮತ್ತೆ ನಂತರ ಅದು ಸಪೋಸ್ ನೀವು 6 ತಿಂಗಳಿಗೆ ಕ್ಲೋಸ್ ಮಾಡ್ತೀರಾ ನಂತರ ಅದೇ 50,000 ಕೊಟ್ಟಿರಿ ना 1 लाख ಕೊಡ್ತಾರೆ और मे बी 93,000 71,000 ಹೆಚ್ಚಿ ಜಾಸ್ತಿ ಕೊಡ್ತಾರೆ ಹಾ ನೀವು ಚಲು ರೀಪೇಮೆಂಟ್ ಮಾಡ್ತಾರೆ ಮತ್ತೆ ಜಾಸ್ತಿ ಹಾ ಓಕೆ ನಿಮಗೆ ಯಾರಿಗೆ ಪರಿಚಯ ಇದೆ ಸೇಮ್ ಅಷ್ಟು ಡಾಕ್ಯುಮೆಂಟ್ ಹೇಳಿದ್ರು ಅವರು ಟ್ರೇಡಿಂಗ್ ಗೆ ಇಂಟ್ರೆಸ್ಟ್ ಇದೆನಾ ಅಷ್ಟು ಡಾಕ್ಯುಮೆಂಟ್ ಹೇಳಬೇಕು ಓಕೆ ಮತ್ತೆ ಇದು 4 ಫೋಟೋ ಹೇಳಿಲ್ಲ 4 ಫೋಟೋ ಕೊಟ್ಟಿದ್ದೀನಿ ಓಕೆ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಮೇಡಮ್ ಗೆ ನಂಬರ್ ಇದೆ ಇಲ್ಲ ಆಯ್ತಾ ಅದೇ ಕಾಲ್ ಮಾಡಿ ಏನು ಪ್ರಾಬ್ಲಮ್ ಇದೆ ಅದು ಕಾಲ್ ಮಾಡಿ ಓಕೆ ಸಪೋಸ್ ನಿಮ್ದು ಇದು ಲೈಸೆನ್ಸ್ ಗೆ ಪ್ರಾಬ್ಲಮ್ ಆಗ್ತಾ ಲೈಸೆನ್ಸ್ ಅಂತ ಬೇಕಾಗುತ್ತೆ ಲೈಸೆನ್ಸ್ ಅಲ್ಲೇ ಸರ್ ಪಂಚಾಯತ್ ಕೇಳ್ತವಲ್ರಿ ನಿಮ್ಗೆ ಅದಕ್ಕೆ ಬೇಕು ಈಗ ಪಂಚಾಯತ್ ಹೋಗ್ಬಲ್ರಿ ಇದು ನಾವು ಡಬ್ಬಿ ಮಾಡ್ಸಕೈತ್ರಿ ಅಂಗಡಿ ಡಬ್ಬಿ ಅದಕ್ಕೆ ಲೈಸೆನ್ಸ್ ಕೊಡಂದ್ರೆ ಕೊಡ್ತೇನ್ರಿ ಊರಾಗ ಕೊಟ್ಟ ಪಂಚಾಯತ್ಗೆ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಕಾಲ್ ಮಾಡಿ ಓಕೆ ಇದು ಯಾವ ವಿಲೇಜ್ ಇದೆ ನಿಮ್ದು ಅಲ್ಲೇ ನಂಬರ್ ಇದೆ ನೋಡಿ ಸರ್ ರೆಸಿಡೆನ್ಸ್ ಆಫ್ ಆಲ್ ಓಕೆ ಓಕೆ ನಾನೇ ಅದು ನೋಡ್ತೀನಿ ನೀನು ಯಾವ ಹೆಸರು ಐತೆ ನಿಮ್ದು ಮಲ್ಲಪ್ಪ ಎಡ್ಲಾಪುರ ಎಡ್ಲಾಪುರ ಗುರುಮಿಕಲ್ ತಾಲೂಕು ಓಕೆ ನಮ್ಮ ಹೆಸರು ಹನುಮಂತ ಓಕೆ ಓಕೆ ಅದೇ ಸೇಮ್ ಪ್ರಾಬ್ಲಮ್ ಇದೆ ಪಿಡಿಒ ಗೆ ಲೈಸೆನ್ಸ್ ಕೊಡ್ತಾ ಇಲ್ಲ ಓಕೆ ಓಕೆ ಅದೇ ಪ್ರಾಬ್ಲಮ್ ಓಕೆ ನಾನೇ ಅದು ಸಾಲ್ವ್ ಮಾಡ್ತೀನಿ ನೋ ಪ್ರಾಬ್ಲಮ್ ಮಾಡ್ಬಿಡೇ ಬರ್ತದೆ ಸರ್ ಹೇಳಬೇಕು ಇಲ್ಲಿ ತಿಳಿಸಿದಪ್ಪ ಅಲ್ಲಿ ಮಾತಾಡ್ತಾರಂತ ಓಕೆ ಸರ್ ಓಕೆ ಓಕೆ ನಾನೇ ಅಷ್ಟು ವಿಲೇಜ್ ಐತಿನ ನಾನೇ ಅದು ಅವ್ರಿಗೆ ಮಾತಾಡ್ತೇನೆ ನಾಳೆ ಹೇಳ್ತೀನ ಮತ್ತೆ ನಾಳೆ ನೀವು ಹೋಗಿ ಸುಲ್ಪುರ್ದಲ್ಲಿ ಪೇಟ ಅಮ್ಮಪುರ ಪಂಚಾಯತ್ ಎಲ್ಲ ಯಾದಗಿರಿ ವಡಗೇರಿ ಇದು ಸೋಲಾಪುರ ಎಲ್ಲ ಹೇಳ್ತೇನೆ ಓಕೆ ಮತ್ತೆ ನಾಳೆ ಹೋಗಿ ಇವಾಗ ಬೇಡ ನಾಳೆ ಬೇಡ ನಾಳೆ ಮತ್ತೆ ಏನು ಬೇರೆ ಕ್ವೆಶ್ಚನ್ ಇದೆ ಹೇಳಿದ್ರು ಜುಲೈ 1ನೇ ತಾರೀಕಿನಿಂದ 1ನೇ ತಾರೀಕಿನಿಂದ ನಾವು 30ನೇ ತಾರೀಕು ಒಳಗಡೆ जो दूसरा नंबर पे जो आपने आगे वो जो लिखा है रेट एग्रीमेंट हाँ उसमें क्या मैंने लिखा के सामने अभी जो ऐसा मैं समझ गया ऐसा मेरा जगह है आप ಸರ್ वन मिनट ओके 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 मेरा जगह है समझो आप रेंट ले रहे हैं तो रेंट एग्रीमेंट कैसा रहता दो पार्टी का नाम रहता मैं जगह दे रहा ना तो मेरा नाम रहता आपका नाम रहता रेंट ले रहा है उसमें रेंट एग्रीमेंट कब तक के लिए 1 साल के लिए 2 साल के लिए वो रहता और कितना अमाउंट मतलब देना रेंट एग्रीमेंट को कितना साल के लिए कर रहे हैं वो टाइम भी और 1,000 रुपए पर मंथ रहता कि 2,000 रुपए पर मंथ रहता फिक्स रहता नहीं तो सालाना का 20,000 10,000 सिटी है तो गाँव है तो ऐसा रहता बस उतना ही रहता वो नोटिस हो गया तो वही का टाइप करके दे देता बस उतना ज़्यादा कुछ डिफिकल्ट नहीं रेंट एग्रीमेंट वो बना के देता नहीं अभी मेरा नोट है तो अभी समझो आपके कार्य पर मैं शाप डाला लोकल चला हाँ क्या आप मेरा आधार कार्ड ये सब दे सकते हैं आप वो नहीं देते हैं आधार कार्ड नहीं दे सकते नहीं किसको तो मेरा को होता है आधार कार्ड यहाँ पे सबमिट करने के लिए यहाँ उसका आधार कार्ड क्यों सबमिट करना भैया इधर उसका आधार कार्ड सबमिट करने की जरूरत नहीं है जी रेंट एग्रीमेंट बनाते ना तो उधर जो नोटरी रहता ना उसके पास जाना पड़ता मेरे को भी साइन करना आपको भी साइन करना ना तो उसको दिखाना इधर सबमिट करने का कोई जरूरत नहीं ठीक समझ गए समझ गए